ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ಕಚೇರಿ ಆವರಣದ ವ್ಯಾಪ್ತಿಯಲ್ಲಿ ನೆನೆ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ವತಿಯಿಂದ ಕಾಡಂಚಿನ ನಿವಾಸಿಗಳು ಹಾಗೂ ಕಾಡಂಚಿನ ರೈತರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಬೃಹತ್ ಪ್ರತಿಭಟನೆ ಜರುಗಿದೆ. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪಸಂಪಾದಕ ಬಸವರಾಜರೊಂದಿಗೆ ಮಾತನಾಡಿದ ಮುಖಂಡ ರಾಮಚಂದ್ರ, ಹೈಕೋರ್ಟ್ ವಕೀಲರು, ಶ್ರೀಶೈಲ ಅಂಗಡಿ ಸೇರಿ ಪದಾಧಿಕಾರಿಗಳು ವಿವಿಧ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದಾರೆ. ನಂತರ ಈ ಸಮಸ್ಯೆಗಳ ಈಡೇರಿಕೆಗೆ ಡಿಎಫ್ಒ ಪ್ರಶಾಂತ್ ಕುಮಾರ್ ಮಾತನಾಡಿ, ಈ ಸಮಸ್ಯೆಗಳ ಈಡೇರಿಕೆಗೆ ಮೇಲಧಿಕಾರಿಗಳಿಗೆ ಪತ್ರ ಬರೆಯಲಾಗುತ್ತೆ ಅಂತ ಹೇಳಿದ್ರು. ಇನ್ನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಒಂದ್ ರೀತಿ ಅರಣ್ಯವಾಸಿಗಳ ಒಂದ್ ರೀತಿ ಸಮಸ್ಯೆಗಳಾಗ್ತವೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಒಂದ್ ರೀತಿ ದಲಿತ ಸಂಘರ್ಷ ಸಮಿತಿ ಒಂದ್ ರೀತಿ ಕೆಂಪು ಸೇನೆಯಿಂದ ಸಾಕಷ್ಟು ಅರಣ್ಯವಾಸಿಗಳ ಒಂದ್ ರೀತಿ ಹಕ್ಕುಗಳ ಸಲುವಾಗಿ, ಸಾಕಷ್ಟು ರೈತಾಪಿ ವರ್ಗದ ಸಲುವಾಗಿ ಸಾಕಷ್ಟು ಸಮಸ್ಯೆಗಳು ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಹೋರಾಟಗಾರನ್ ಹೇಳ್ತಾರೆ, ಮತ್ತೆ ಅದಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಅಧಿಕಾರಿಗಳೇನ್ ಹೇಳ್ತಾರೆ, ಬನ್ನಿ ಸರ್. ನಮಸ್ತೆ. ಹೇಳಿ ರಾಮಚಂದ್ರ ಅವರೇ, ಕಳೆದ ಬಾರಿನೂ ಇದೇ ಟೈಮಲ್ಲಿ ಹೋರಾಟ ಮಾಡಿದ್ರಿ, ಈ ಬಾರಿ ಸಹ ಹೋರಾಟ ಮಾಡ್ತಾ ಇದ್ರಿ, ಏನಾದ್ರು ಸಿಕ್ಕಿದ್ಯಾ ಸರ್? ಕಳೆದ ನಾವೇನು ಸತತವಾಗಿ ನಮ್ಮ ಅಜ್ಜರ ಕಾಲದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಇವತ್ತವರೆಗೆ ಸರ್ಕಾರನೂ ಕೂಡ ನಮ್ಮ ಬಗ್ಗೆ ಕಣ್ಣು ತೆಗಿತಾ ಇಲ್ಲ. ಹಾಗಂತ ತಿಳ್ಕೊಂಡು ಫಾರೆಸ್ಟ್ ಇಲಾಖೆನವರು ಕಣ್ಣು ತೆಗಿತಾ ಇಲ್ಲ ಅಂತ ತಿಳ್ಕೊಂಡು ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇವತ್ತು ಕಾರಣ ಏನಪ್ಪಾ ಅಂತ ಹೇಳಿದಾಗ, ಫಾರೆಸ್ಟ್ ಇಲಾಖೆಯಿಂದ ಇವತ್ತು ಪ್ರತಿಭಟನೆ ಹಾಕೋದಂದ್ರೆ ಏನು, ಕಳೆದ ಸುಮಾರು ನಾವು ಅಜ್ಜರ ಕಾಲದಿಂದ ಮಾಡ್ತಾ ಇರುವಂಥ ಸಾಗುವಳಿ ಭೂಮಿಗಳನ್ನ ಇವತ್ತು GPS ಏನು ಬಾಕಿ ಉಳ್ದದ, ಆ GPS ನೀವು ಕೂಡಲೇ ಮಾಡಿಸಿ ಕೊಡಬೇಕು. ಮತ್ತೆ ಯಾವುದೇ ರೀತಿಯಿಂದ ರೈತರಿಗೆ ತೊಂದರೆ ಕೊಡಬಾರದು. ಮತ್ತೆ ಈ ಹಿಂದೆ ನಾವೇನು ಸಾಗುವಳಿ ಮಾಡಿದಂತ ಭೂಮಿಯಲ್ಲಿ ಏನು ಇವತ್ತು ಗಿಡಗಳನ್ನು ಹಾಕ್ತಾ ಇದೀವಿ, ಆ ಗಿಡಗಳನ್ನು ಕಡಿಯುವಂಥದ್ದು ಫಾರೆಸ್ಟ್ ಇಲಾಖೆನವ್ರು ಮಾಡ್ತಾ ಇದಾರೆ. ಅದು ಯಾವುದೇ ರೀತಿಯಿಂದ ಮಾಡಬಾರ್ದು ಅಂತ ಹೇಳಿ ಇವತ್ತು ಫಾರೆಸ್ಟ್ ಇಲಾಖೆಗೆ ಬಂದು ಒಂದು ಮನವಿಯನ್ನ ಅರ್ಪಿಸ್ತಾ ಇದ್ದೀವಿ. ಆಮೇಲೆ ಇನ್ನು ಮುಂದೆ ಅವ್ರು ಯಾವುದೇ ರೀತಿಯಿಂದ ನಮ್ಮ ರೈತರಿಗೆ ಕೂಡ ತೊಂದರೆ ಕೊಡಬಾರ್ದು ಅಂತೇಳಿ ಅವ್ರು ಅದಕ್ಕೆ ಸ್ಪಂದಿಸಿದ್ದಾರೆ. ನಾವು ಇನ್ನು ಮುಂದೆ ಯಾವುದೇ ರೀತಿಯಿಂದ ನಿಮ್ಮ ರೈತರಿಗೆ ತೊಂದರೆ ಕೊಡಲ್ಲ, ಮತ್ತೆ GPS ಮಾಡ್ಲಿಕ್ಕೆ ನಮ್ಮ ಕಡೆ ಏನು ಸಾಧ್ಯ ಆಗ್ತದೋ ನಾವು ಏನು ಸರ್ಕಾರ ಕಳಿಸ್ಬೇಕು ಕಳಿಸ್ತೇವೆ ಅಂತ ಹೇಳಿದ್ದಾರೆ ಅವರು. ಮತ್ತೆ ಯಾರು ಹಿಂದ್ಗಡೆ ರೈತರದ ಏನು ಗಿಡಗಳನ್ನು ಕಡ್ದಿದ್ದಾರೋ ಅದು ಏನಿದೆ ನಾನು ವಿಚಾರಣೆ ಮಾಡ್ತೇನೆ, ಏನು ತಪ್ಪು ಮಾಡಿದಾರೋ ಅವ್ರು ಶಿಕ್ಷೆ ಕೊಡುವಂತ ವ್ಯವಸ್ಥೆ ಮಾಡ್ತೇನೆ ಅಂತ ಡಿಪೋ ಸಾಹೇಬರು ಹೇಳಿದ್ದಾರೆ. ಇವಾಗ ಅಲ್ಲ, ಇದು ಪದೇ ತಾವು ಆಶ್ವಾಸನೆ ಕೊಡ್ತಾರೆ, ಹೋಗ್ತಾರೆ, ಯಾಕೆ ಶಾಶ್ವತವಾಗಿ ಯಾಕೆ ಸಮಸ್ಯೆ ಮಾಡಲಿಲ್ಲ ಅಂದ್ರೆ ಇದು ಉಗ್ರ ಹೋರಾಟ ಸರ್? ಶಾಶ್ವತವಾಗಿ ಇವ್ರು ಮಾಡೋ ಮನಸ್ಸಿದ್ದಾಗ ಶಾಶ್ವತವಾಗಿ ಬರಿಗೇರಿಸದೆ, ಶಾಶ್ವತವಾಗಿ ಇವ್ರು ಮಾಡುವಂತ ಮನಸ್ಸು ಬೇಕು, ಆ ಬುದ್ಧಿ ಬೇಕು. ಹೀಗಾಗಿ ನಾವು ಸರ್ಕಾರಕ್ಕೂ ಮತ್ತೆ ಇವತ್ತು ಆ ಡಿಪೋ ಸಾಹೇಬ್ರು ವಿನಂತಿ ಮಾಡ್ತಾ ಇದೀವಿ, ಈಗ ಶಾಶ್ವತವಾಗಿ ಪರಿಹಾರ ಕೊಡ್ರಿ ಅಂತ ಹೇಳಿ ನಾವು ಇವತ್ತು ಬಂದಿದ್ದೀವಿ. ಮತ್ತೆ ಅವ್ರು ಶಾಶ್ವತವಾಗಿ ಪರಿಹಾರ ಕೊಡ್ತಾರ ಅಂತ ಹೇಳಿದ್ರೆ ನಾವು ಇವತ್ತು ಪ್ರತಿಭಟನೆ ಬಿಡ್ತೀವಿ. ಶಾಶ್ವತವಾಗಿ ಪರಿಹಾರ ಕೊಡಲ್ಲ ಅಂತ ಹೇಳಿದ್ರೆ ನಾವು ಅಹೋರಾತ್ರಿ ಧರಣಿನೂ ಕುಂದ್ರಲಿಕ್ಕೆ ನಾವು ತಯಾರಿದ್ದೀವಿ ಅನ್ನುವಂಥ ಮಾತನ್ನು ತಿಳಿಸ್ಲಿಕ್ಕೆ ಬಂದಿದ್ದೀವಿ ಸರ್. ನಾವು ಬಸ್ತ್ಯಾವ ದೇಗ್ ನಾಯ್ಕ್ ಕರ್ಡೋಳಿ ಸಿದ್ದಿ ಅಂತೇಳಿ, ಆದ್ರೆ ಈ ತಾಲೂಕಿನ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಾರ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಸಂಘ ಒಳಗೆ. ಆದರೆ ಇವತ್ತು ಹೇಳ್ತೇನೆ, ಸರಿಯಾಗಿ ಅರಣ್ಯ ಸಮಿತಿ ಅಥವಾ ಅರಣ್ಯ ಅಧಿಕಾರಿ ಅಥವಾ ಪಂಚಾಯತಿ ಎಲ್ಲ ಕೂಡಿ ಸರಿಯಾಗಿ ಹಂಚು ಕೊಟ್ಟಿದ್ರೆ ಇಷ್ಟೆಲ್ಲ ಗೊಂದಲ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇವು ಏನಾಗಿರ್ತಾರೆ, ದೊಡ್ಡ ಅಧಿಕಾರಿ ಈ ಸಣ್ಣ ಕಳಿಸ್ತಾರಲ್ಲ, ಅವ್ರು ಹೋಗಿ ಅವ್ರ ಮನಸ್ಸಿಗೆ ಬಂದಂಗೆ ಮಾಡಿದಾರಲ್ಲ, ಹಿಂಗಾಗಿ ಮಂದಿಗೆಲ್ಲ ತೊಂದರೆ ಆಗಿಬಿಟ್ಟಿದೆ. ನಮ್ಮ ಈಗ ತಾಲೂಕು ಅಧ್ಯಕ್ಷ ಹೆಸರಿಗೆ ಅಷ್ಟೇ 6 ಎಕರೆ ಭೂಮಿ ನನ್ನ ಅತಿಕ್ರಮ 2 ಎಕರೆ ಕೊಟ್ಟಾರ ನನಗೆ. ಇಂದಿರಾ ಗಾಂಧಿ ಇದ್ದಾಗ ನಾವು ಹೊಲದಲ್ಲಿ ತಂತಿ ಹಚ್ಚಿದ್ದು, ತಂತಿ ಕೊಟ್ಟು ಅವಾಗಿದ್ದ ಭೂಮಿ ಇನ್ನೂವರೆಗೆ ಯಾರು ಅಧಿಕಾರಿ ಹೋಗಿ ಕೊಟ್ಟಿಲ್ಲ ನನಗೆ. ಬರೇ ಗ್ಯಾರೆಂಟ್ ಪಾರ್ಟ್ರ್ ಹೋಗ್ತಾರೋ, GPS ಮಾಡ್ಕೊಂಡು ಬರ್ತಾರೋ. ಅಲ್ಲಿ ನಾವು ಅರ್ಜಿ ಕಳಿಸಿದಂತ ಅರ್ಜಿಗೆ ವ್ಯಾಲ್ಯೂನೂ ಇಲ್ಲ. ಇನ್ನೂ ಆಗಿ 82 ವರ್ಷ ಆಗಿತ್ತು ನನಗೆ. ಈಗ ವಿಚಾರ ಮಾಡ್ರಿ, ನಮ್ಮ ತಂದೆ ಮಾಡಿದ ಭೂಮಿ ಬರೇ 2 ಎಕರೆ ಒಳಗ 2 ಎಕರೆ ಕೊಟ್ಟಾರ. 6 ಎಕರೆ ಭೂಮಿ ಐತಿ, ಚೆಕ್ ಮಾಡಿ ಹರಕತಿಲ್ರಿ. ಗೌರ್ಮೆಂಟ್ ಇಂದ ಎಲ್ಲಾ ಸವಲತ್ತು ಸಿಕ್ಕಾರ ನನಗೆ, ಇಲ್ಲ ಅಂದ್ರೆ ಇಲ್ಲ. ಯಾಕಂದ್ರೆ ಮನೆ ಕೊಟ್ಟಾರ, ಪೈಪ್ಲೈನ್ ಕೊಟ್ಟಾರ, ಎಲ್ಲಾ ಕೊಟ್ಟಾರ. ಆದ್ರೆ ಭೂಮಿ ಇನ್ನೂ ಪಟ್ಟೆ ಇಲ್ಲ. 2 ಎಕರೆ ಪಟ್ಟೆ. ನಾವು ತಾಲೂಕು ಅಧ್ಯಕ್ಷ ಆಗಿ ನನಗೇ ಆಧಾರ ಇಲ್ಲ. ನಾವು ಜನರಿಗೆ ಏನು ಆಧಾರ ಮಾಡ್ತೇವೆ, ಯಾವಾಗ ಸವಲತ್ತು ಕೊಡ್ತೇವೆ, ಯಾರು ಮುಖ್ಯಸ್ಥರು ಬಂದಲ್ಲೇ ಆಕ್ಚುಲಿ ನನ್ನ ವಿಚಾರ ಬಗ್ಗೆ ತಹಸೀಲ್ದಾರು, DAP ಸಾಹೇಬರು, ಅರಣ್ಯ ಸಮಿತಿ ಕೂಡಿಕೊಂಡು ಜನಪ್ರತಿನಿಧಿಗಳು ಏನ್ ಮಾಡ್ತಾರೆ? ಜನಪ್ರತಿನಿಧಿ ಏನ್ ಮಾಡ್ಬೇಕ್ರಿ? ಅಧಿಕಾರಿ ಯಾರು ಇಲ್ಲದ್ರೆ ಬರೀ ಇದು ಹೋರಾಟ ಮಾಡೋದು, ಮನೆಗೆ ಹೋಗೋದು. ಆಯ್ತ್ರಿ, ನಿಮ್ಗೆ ಓಟ್ ಹಾಕಿರ್ತಕ್ಕಂಥ ಜನಪ್ರತಿನಿಧಿ ಅದು ಓಟ್ ಆಗೋದು ಜನ ನಾವು ಮಾತಾಡಬಾರ್ದ್ರಿ. ಯಾಕಂದ್ರೆ ಮಾತಾಡಿದ್ರೆ ನಾಳೆ ನಮ್ ಜೈಲಿಗೆ ಕಳಿಸ್ತಾರಿ, ಅದನ್ನ ಹೇಳ್ತೀವಿ. ಯಾಕಂದ್ರೆ ಅಂತ
ಯಾರು ಬೇಕಾದಿರ್ಲಿ ನಾವು ಡೈರೆಕ್ಟ್ ಹೇಳ್ಬಿಡ್ತೇವೆ, ನಾವು ಇವತ್ತು ಜೈಲಿಗೆ ಹಾಕ್ರಿ ನನ್ಗೆ. ಯಾಕಂದ್ರೆ ಅಂತ ಅಧಿಕಾರಿಗಳು ಅದಾರೆ. ಅಧಿಕಾರಿ ಅಂದ್ರೆ ಇವ್ರ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಲ್ಲಿ ಅವರು ಅಷ್ಟು ಸಾಕಷ್ಟು ಚಲೋ ಮಂದಿ ಆದವ್ರು ಯಾರು ಇಲ್ಲ ಅಂತೇಳಿ ನಾವು ಬುಡಕ ಅದು ಸಿದ್ಧಿ ಬದುಕೇರು ಇಲ್ಲೇ. ಆಕ್ಚುಲಿ ನಾವು ಹೇಳ್ಬೇಕಂದ್ರೆ ನಾವು ಯಾವ MLA ಯಾರಾಗ್ಲಿ ಇವತ್ತು ಬೇಕಾದ್ರೆ ನಮ್ಮ ಕಡೆ ಯಾರು ಸಪೋರ್ಟ್ ಕೊಟ್ಟಿಲ್ಲ. ನಮ್ಗೆ ಸಪೋರ್ಟ್ ಮಾಡೋದು ಬರೇ ಅಧಿಕಾರಿ ಮಂದಿ, ರಾಜಕೀಯ ಮಂದಿ ಒತ್ತಾಯ ಇದ್ರೂ ಅವ್ರು ಕಾಪಾಡ್ಯಾರಿ ನನ್ಗೆ. ಸತ್ಯವಾಗಿ ಹೇಳ್ತೇನೆ, ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಪಾಲಿಗೆ ನಮ್ಮ ತವ್ರ ಮನೆ ಆಗಿತ್ರಿ, ಮತ್ತು ಪಾಲಿಸ್ ಡಿಪಾರ್ಟ್ಮೆಂಟ್ ಆ ಮನೆ ನಮ್ಗೆ ಕಾಪಾಡ್ಯಾರಿ. ಅಧಿಕಾರಿ ಒಪ್ಪ ಮಾಡಿದ್ರು ಬಚ್ಚಾವ್ರಿ ನಮ್ಗೆ. ಹೈಕೋರ್ಟ್ ವಕೀಲರು ಆಗಿರ್ತಕ್ಕಂಥ ವಿಶೇಷವಾಗಿ ಶರಣು ಅಂಗಡಿಯವರು ಬಂದಿದ್ದಾರೆ. ಸರ್ ಹೇಳಿ, ವಿಶೇಷವಾಗಿ ಏನ್ ಸರ್ ಬರ್ತಾರೆ, ಸಾಕಷ್ಟು ಜನ ಇವರು ಹೋರಾಟಗಳಿಗೆ ಇದು ಹೋಗ್ತಾರೆ, ತಾವು ಸಹ ಬಂದಿದ್ದೀರಾ, ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ದೀರಾ. ಇಷ್ಟೆಲ್ಲ ನಿಮ್ಮಂತವರೆಲ್ಲ ಸಪೋರ್ಟ್ ಮಾಡಿದ್ರು ಯಾಕೆ ಸಮಸ್ಯೆಗಳು ಹಾಗೆ ಉಳಿದಿದ್ದಾವೆ? ಏನು ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಹಲವಾರು ವರ್ಷಗಳಿಂದ ಈ ಒಂದು ಹೋರಾಟನ ಮಾಡ್ತಾ ಬಂದಿದ್ದಾರೆ. ಈಗ ತಾನೇ ತಾವು ಹೇಳಿದಾಗೆ ಈ ಹೋರಾಟದ ಒಂದು ರೂಪರೇಷ ಇನ್ನೂ ಉಗ್ರ ರೂಪ ತಾಳಬಾರ್ದಂತ ಹೇಳಿ ಇವತ್ತು ನಾವು ಪ್ರತಿಭಟನೆಯನ್ನ ಈ ರೀತಿ ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ. ಇವತ್ತು ಮುಖ್ಯವಾಗಿ ರೈತರು 2016ರಲ್ಲಿ ಸಾಗುವಳಿ ಏನು ಹಳೆ ಕಾಲದಿಂತ್ರನು ನಮ್ಮ ರೈತಾಪಿ ಜನ ಸಾಗುವಳಿ ಮಾಡ್ಕೊತಾನೆ ಬಂದಿದ್ರು. 2016ರಲ್ಲಿ GPS ಅನ್ನ ಕೆಲವೊಂದಿಷ್ಟು ಜನರಿಗೆ ಮಾಡಿಕೊಟ್ಟಿದ್ರು. ಅದಾದ್ಮೇಲೆ ಕೆಲವೊಂದಿಷ್ಟು ರೈತರಿಗೆ ಬಿಟ್ಟು ಹೋಗಿತ್ತು. ರೈತರ ಒಂದು ಸಮಸ್ಯೆನ ಸ್ಪಂದನೆ ಮಾಡ್ಬೇಕಂತ ಹೇಳಿ ಸರ್ಕಾರಕ್ಕೆ ಮನವಿ ಕೊಟ್ಟಾಗ ಸರ್ಕಾರದ ಎಲ್ಲ ಕಣ್ಣು ಮೂಗು ಬಾವಿ ಎಲ್ಲ ಅವ್ರದ್ದೆಲ್ಲ ಮುಚ್ಕೊಂಡ್ಬಿಟ್ಟಾವ. ಯಾಕಂತಂದ್ರ ರೈತರ ಒಂದು ಗೋಳನ್ನ ಕೇಳುವಂತ ಸರ್ಕಾರ ಇವತ್ತು ನಿದ್ರೆ ಮಾಡ್ತಾ ಇದೆ. ಇಲ್ಲಿ ಆಫೀಸರ್ಗಳು ಕೆಲವೊಂದಿಷ್ಟು ಜನ ಏನು ಈಗ ತಾನೇ ನಮ್ಮ ರೈತರೆಲ್ಲ ಹೇಳಿದ್ರು, ಅವ್ರ ಆಫೀಸರ್ ಹಾಗೆ ಮಾಡಿಲ್ಲ ಅನ್ನುವಂಥದ್ದು ನನ್ನ ಭಾವನೆ ಇದೆ. ಬಟ್ ರೈತರ ಒಂದು ಬೆಳೆದಿರ್ತಕ್ಕಂಥ ಗಿಡ ಮರಗಳು ಸುಮಾರು 60-70 ಗಿಡ ಒಂದೊಂದು ಎಕರೆದಲ್ಲಿ ಬೆಳೆದಿದ್ದಾರೆ, ಅದನ್ನ ಕಡ್ದಿದಾರಂತೆ. ಅದು ಒಂದು ಆರೋಪ ಇದೆ ಇಲ್ಲಿ. ಅದ್ರ ಈಗ ರೈತರ ಒಂದು ಹೊಲಗಳಿಗೆ ರಸ್ತೆಗಳಿಲ್ಲ, ಅದನ್ನ ಮಾಡ್ಬೇಕಂತ ನಮ್ಮ ಒಂದು ಬೇಡಿಕೆ ಇದೆ. ಹೀಗೆ ಹಲವಾರು ನಮ್ಮ ಬೇಡಿಕೆಗಳನ್ನ ಇಟ್ಟುಕೊಂಡು ಉತ್ತರ ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಹಲವಾರು ವರ್ಷಗಳಿಂದ ಪ್ರತಿಭಟನೆ ಮಾಡ್ಕೊಂತಾನೆ ಬಂದಿದೆ. ಆ ಒಂದು ಉದ್ದೇಶವಾಗಿ ಇವತ್ತು ಸಹ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಏನು ಉನ್ನತ ಮಟ್ಟ ಅಧಿಕಾರಿಗಳು ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಬರುವಂತ ದಿನಗಳಲ್ಲಿ ಒಂದು DC ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಮ ಒಂದು ಮನವಿಗೆ ನಾವು ಸ್ಪಂದಿಸಿ ಮುಂದಿನ ದಿನಗಳಲ್ಲಿ ಈ ಒಂದು ಕೆಲವೊಂದಿಷ್ಟು ಏನು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿದಾರೆ. ಆದ್ರೆ ತಾತ್ಕಾಲಿಕವಾಗಿ ಹೇಳಿದಾರೆ. ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಆಗ್ಬೇಕಂತಂದ್ರ ಒಂದು ಇಲ್ಲಿರ್ತಕ್ಕಂಥ ರೈತರ ಒಂದು ಭಾವನೆಗಳಿಗೆ ನೀವು ಬೆಲೆ ಕೊಟ್ಟಿದ್ದಿಲ್ಲ ಅಂತಂದ್ರೆ ಬರುವಂತ ದಿನಗಳಲ್ಲಿ ಏನು ಹಳ್ಳ್ಯಾಳ ಭಾಗದಲ್ಲಿ ಏನು ಹೋರಾಟ ಮಾಡ್ತಿದ್ದೀವಿ, ಆ ಹಳ್ಳ್ಯಾಳ ಭಾಗದಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಅಂತ ಎಲ್ಲ ನಮ್ಮ ಏನು ದಲಿತ ಸಂಘರ್ಷ ಸಮಿತಿ ಯುವಕರು ಇರ್ಬೋದು, ರೈತರು ಇರ್ಬೋದು, ಮಹಿಳೆಯರು ಇರ್ಬೋದು, ಪ್ರತಿಯೊಬ್ಬರು ಈ ಒಂದು ಹಳ್ಳ್ಯಾಳ ಭಾಗಕ್ಕೆ ಬಂದು ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳ್ತಾ ಈ ಮೂಲಕ ನಂದೊಂದು ಎಚ್ಚರಿಕೆ ಇದೆ. ಎಲ್ಲ ಆಫೀಸರ್ಗಳು ಏನು ಇವತ್ತು ನಮ್ಮ ಮನವಿಯನ್ನ ಸ್ಪಂದಿಸಿ ಏನು ಅಹವಾಲುಗಳನ್ನು ಸ್ವೀಕರಿಸಿದ್ರಿ ಮಾಡ್ತಾ ಇದ್ದೀನಿ. ಪತ್ರಕರ್ತರು, ಇವತ್ತು ನನ್ನ ಸಹೋದರ ತಾಲೂಕು ಹಳಿಯಾಳ ಒಂದು ತಾಲೂಕಿನಲ್ಲಿ ನಡೀತಾ ಇರತಕ್ಕಂಥ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ಇದರ ವತಿಯಿಂದ ನಡೀತಾ ಇರತಕ್ಕಂಥ ಸಾಕಷ್ಟು ಅರಣ್ಯವಾಸಿಗಳ ಸಮಸ್ಯೆಗಳ ಒಂದು ರೀತಿ ಬೇಡಿಕೆಗಳಿಗೆ ನಾನು ಸಹ ಪತ್ರಕರ್ತನಾಗಿ ಬೆಂಬಲ ಕೊಡ್ತಾ, ಹೌದು ವಿಶೇಷವಾಗಿ ಇಲ್ಲಿ ಅರಣ್ಯವಾಸಿಗಳು ಮತ್ತೆ ಬುಡಕಟ್ಟು ಜನಾಂಗದವರು ತುಂಬಾ ಜನ ಇದ್ದಾರೆ. ವಿಶೇಷವಾಗಿ ನನ್ನ ಸಹೋದರ ಜನಾಂಗ ಸಿದ್ಧಿ ಜನಾಂಗದವರು ಸಹ ಸಾಕಷ್ಟು ಜನ ಇದ್ದಾರೆ. ಇವರೆಲ್ಲ ಸಮಸ್ಯೆಗಳು ಸಾಕಷ್ಟು ಈಗ ಅಣ್ಣವರು ರಾಮಚಂದ್ರ ಅವರು ಮತ್ತೆ ವಕೀಲರು ಎಲ್ಲ ಸಾಕಷ್ಟು ಪ್ರಸ್ತಾಪ ಮಾಡಿದ್ದಾರೆ. ಈಗ ನಾನ್ ಕೇಳೋದಿಷ್ಟೇ, ಕಳೆದ ಬಾರಿ ಸಹ ಪ್ರಯತ್ನ ಮಾಡಿದ್ರು, ಹೋರಾಟ ಮಾಡಿದ್ರು, ಕಂಟಿನ್ಯೂಸ್ ಆಗಿ ಹೋರಾಟಗಳನ್ನ ಜೀವಂತವಾಗಿ ಇಟ್ಕೊಂತಾನೆ ಬಂದಿದ್ದಾರೆ. ಆದ್ರೆ ದಯವಿಟ್ಟು ಮನೆ ಗೌರವಾನ್ವಿತ ಜನಪ್ರತಿನಿಧಿಗಳು, ವಿಶೇಷವಾಗಿ ಮನೆ RV ದೇಶಪಾಂಡೆ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಸರ್, ತಾವು ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದೀರಾ, ಇದೇನ್ ದೊಡ್ಡ ಮಹಾ ಸಮಸ್ಯೆ ಅಲ್ಲ ನಿಮ್ಗೆ, ತಾವು ಮನ್ಸು ಮಾಡಿದ್ರೆ. ಯಾಕಪ್ಪ ಅಂತಂದ್ರೆ ಸಾಕಷ್ಟು ಒಂದ್ ರೀತಿ ಸರ್ಕಾರದ ಲೆವೆಲ್ಗೆ ವಿಶೇಷವಾಗಿ ಅರಣ್ಯ ಇಲಾಖೆಯಲ್ಲಿ ತಳಮಟ್ಟದಿಂದ ನೆಟ್ವರ್ಕ್ ಇದೆ. ತಾವು ಮನ್ಸು ಮಾಡಿದ್ರೆ ಕೇವಲ 2 ದಿವಸಗಳಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಬಹುದು. ಆ ಒಂದು ಇದು ಐತೆ. ಹಾಗಾಗಿ ದಯವಿಟ್ಟು ಅದು ಯಾಕೆ ಸುಮ್ಮನೆ ಇದಿರೋ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಹಳಿಯಾಳ ಈ ಕಡೆ ಭಾಗದಲ್ಲಿ ಸಾಕಷ್ಟು ಅರಣ್ಯವಾಸಿಗಳಿದ್ದಾರೆ, ಬುಡಕಟ್ಟು ಜನಾಂಗದವರಿದ್ದಾರೆ. ಹಾಗಾಗಿ ಪದೇ ಪದೇ ಈ ರೀತಿ ಹೋರಾಟಗಳು ಆಗ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ದುರ್ದೈವದ ಸಂಗತಿ. ಮತ್ತೆ ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬ್ರು
ದಯವಿಟ್ಟು ಈ ಕಡೆ ಭಾಗದಲ್ಲಿ ಸಾಕಷ್ಟು ಈ ರೀತಿ ಅರಣ್ಯವಾಸಿಗಳ ಇದಕ್ಕೋಸ್ಕರ ಒಂದು ವಿಶೇಷ ಸಭೆ ಏರ್ಪಡಿಸಿ ದಯವಿಟ್ಟು ಆ ಸಮಸ್ಯೆಗಳನ್ನ ಬಗೆಹರಿಸೋ ಕಡೆ ದಯವಿಟ್ಟು ಗಮನ ಹರಿಸಿ ಸರ್. ಯಾಕಪ್ಪ ಅಂದ್ರೆ ಅಧಿವೇಶನದಲ್ಲಿ ನಾವು ಸಹ ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಮಾಡಿದ್ವಿ, ಚುಕ್ಕೆ ಪ್ರಶ್ನೆ ಮಾಡಿದ್ವಿ. ಅದು ಯಾಕೋ ದುರ್ದೈವ ಅವತ್ತು ಶಾಮನೂರ್ ಶಿವಶಂಕರಪ್ಪ ಅವರು ಒಂದು ನಿಧನರಾಗಿದ್ದಕ್ಕೆ ಆ ಪ್ರಶ್ನೆ ಹಂಗೆ ಉಳಿತು. ನಾವಂತೂ ಬಿಡೋದಿಲ್ಲ. ಹಾಗಾಗಿ ದಯವಿಟ್ಟು ಈ ಹೋರಾಟಕ್ಕೆ ನಾವು ಸಹ ಬೆಂಬಲ ಕೊಡ್ತಾ ದಯವಿಟ್ಟು ಈ ಆದಷ್ಟು ಬೇಗ ಈ ಅರಣ್ಯ ಇಲಾಖೆಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಾಕಷ್ಟು ರೈತರುಗಳು ಇರ್ಬೋದು ಮತ್ತೆ ನಿವಾಸಿಗಳು ಇರ್ಬೋದು, ಅವರೆಲ್ಲ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ನಾನು ಸಹ ಪತ್ರಕರ್ತನಾಗಿ ಮನೆ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆಯ ಒಂದ್ ರೀತಿ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಒಂದ್ ರೀತಿ ಸಾಕಷ್ಟು ರೈತಾಪಿ ವರ್ಗಕ್ಕೆ ಸಮಸ್ಯೆಗಳು ಪರವಾಗಿ ಮನವಿ ಸ್ವೀಕರಿಸಿರ್ತಕ್ಕಂಥ ಡಿಒ ಸಾಹೇಬರಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರು ಏನ್ ಹೇಳ್ತಾರೆ ಸರ್? ನಮಸ್ತೆ. ಸಾಕಷ್ಟು ಒಂದ್ ರೀತಿ ಇವತ್ತು ಒಂದ್ ರೀತಿ ಸಮಸ್ಯೆಗಳು ಮನವಿ ಸ್ವೀಕಾರ ಮಾಡಿದ್ರ, ಏನು ಸಮಸ್ಯೆ ಬಗೆಹರಿಸಬಹುದು ಸರ್? ಇವತ್ತು ನಮ್ಮ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಹತ್ರ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ಆ ಒಂದು ಬ್ಯಾನರ್ ಅಡಿ ಹಳಿಯಾಳ್ ತಾಲೂಕಿನ ಹಲವಾರು ಗ್ರಾಮಗಳಿಂದ ಎಲ್ಲ ರೈತರು ಸಾರ್ವಜನಿಕರು ಬಂದು ನಮಗೆ ಸಾಕಷ್ಟು ಮನವಿಗಳು ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅವರ ಮನವಿ ಏನಂತಂದ್ರೆ ಪರಿಶಿಷ್ಟ ಪಂಗಡ ಮತ್ತು ಸಾಂಪ್ರದಾಯಿಕ ಅರಣ್ಯವಾಸಿಗಳ ಅರಣ್ಯ ಹಕ್ಕು ಏನು ಕಾಯ್ದೆ ಇದೆ, ಆ ಕಾಯ್ದೆ ಅಡಿ ಈ ಹಿಂದೆ ಅರ್ಹರು ಯಾರಿದ್ರು ಅಂದ್ರೆ ಈ ಹಿಂದೆ ಆಕ್ಟ್ ಬರೋಕ್ಕಿಂತ ಮುಂಚೆಯಿಂದ ಯಾರು ಒಂದು ಅರಣ್ಯದ ಮೇಲೆ ಅವಲಂಬಿತ ಇರುವಂತ ರೈತರಿದ್ರು ಅವರಿಗೆಲ್ಲ GPS ಆಗಿದೆ. ಕೆಲವೊಬ್ಬರಿಗೆ ಆ ಸಂದರ್ಭದಲ್ಲಿ ಬಿಟ್ಟು ಹೋಗಿದೆ, ಅವರಿಗೆ ಈಗ ಪರಿಗಣಿಸಬೇಕು ಅಂತ ಹೇಳಿ ಒಂದು ಮನವಿ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ನಾನು ಈಗಾಗಲೇ ಹೇಳಿದ್ದೀನಿ, ಅವ್ರದ್ದು ಏನು ಮನವಿ ಇದೆ ಅದು ಬರವಣಿಗೆಯಲ್ಲಿ ಕೊಟ್ಟು ಯಾರ್ಯಾರ್ದು ಆ ತರ ಬಿಟ್ಟು ಹೋಗಿದೆ ಅದು ಕೊಟ್ರೆ ಏನಂದ್ರೆ ಇದು ಅರಣ್ಯ ಹಕ್ಕು ಕಾಯ್ದೆ ಏನಿದೆ ಕೇವಲ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಅಲ್ಲ, ಇದ್ರ ನೋಡಲ್ ಡಿಪಾರ್ಟ್ಮೆಂಟ್ ಬಂದು ಟ್ರೈಬಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಇರ್ತದೆ. ಇದರಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೇವಲ ಒಬ್ರು ಸದಸ್ಯರು ಅಷ್ಟೇ. ಸಬ್ ಡಿವಿಷನಲ್ ಲೆವೆಲ್ ಕಮಿಟಿಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಕಮಿಟಿಯಲ್ಲಿ ಉಪ ಅರಣ್ಯ ಸಂರಕ್ಷಣಾ ಅದರಲ್ಲಿ ಸದಸ್ಯರು ಇರ್ತೀವಿ. ಬಿಟ್ಟರೆ ಅದರಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಟ್ರೈಬಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಅವರು, ಸರ್ವೆ ಡಿಪಾರ್ಟ್ಮೆಂಟ್ ಅವರು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಮೆಂಬರ್ಸ್ ಇರ್ತಾರೆ. ಸೊ ಹಂಗಾಗಿ ಇದು ಒಂದು ಅಂತ ಸಮಿತಿಗಳಲ್ಲಿ ತೀರ್ಮಾನ ತಗೊಳ್ಬೇಕಾಗ್ತದೆ. ಅದು ಕೇವಲ ಒಂದು ಅಧಿಕಾರಿಯಿಂದ ಆಗಲ್ಲ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಯಾಕಂದ್ರೆ 2013, 14, 15ರಲ್ಲಿ ಆಗಿದಾವೆ. ಅದು ಯಾವ ಸಂದರ್ಭದಲ್ಲಿ ಯಾಕೆ ಬಿಟ್ಟು ಹೋಗಿದೆ GPS ಆಗೋದಂಥದ್ದು ನಮಗೆ ಈಗ ಪರಿಶೀಲನೆ ಮಾಡಬೇಕಾಗ್ತದೆ. ಮತ್ತೆ ಈಗ ಹೊಸದಾಗಿ ಮತ್ತೆ GPS ಮಾಡ್ಬೇಕಂದ್ರೆ ನಾವು ಸರ್ಕಾರದ ಪರ್ಮಿಷನ್ ತಗೊಳ್ಬೇಕಾಗ್ತದೆ. ಹಾಗಾಗಿ ಅವ್ರು ಕೊಟ್ಟಿರೋ ಮನವಿಯನ್ನು ಇಲ್ಲಿ ನಾವು ಒಂದು ಪ್ರಿಲಿಮಿನರಿ ಹಂತದಲ್ಲಿ ಸ್ಕ್ರೂಟ್ನಿ ಮಾಡಿ ಅದು ಮೇಲಧಿಕಾರಿಗಳ ಗಮನಕ್ಕೆ ತಂದು ಸರ್ಕಾರ ಹಂತದಲ್ಲಿ ಅದ್ರ ಚರ್ಚೆ ಮಾಡೋದಕ್ಕೆ ನಾವು ಪ್ರಸ್ತಾವನೆ ಕಳಿಸ್ತೀವಿ. ಜೊತೆಗೆ ಇಲ್ಲಿ ಸುತ್ತಮುತ್ತ ಜನಗಳಿಗೆ ಈ ಹಿಂದೆಯಿಂದ ಅವರು ಉಳುಮೆ ಮಾಡ್ಕೊಂಡು ಬಂದವರಿಗೂ ಸಹ ಅರಣ್ಯ ಇಲಾಖೆಯವರು ಹೋಗಿ ತಡಿತಾ ಇದ್ದಾರೆ ಅಂತ ಅನ್ನೋದು ಗಮನಕ್ಕೆ ತಂದಿದ್ದಾರೆ. ಅವರು ಆ ತರದ್ದು ಪ್ರತ್ಯೇಕವಾದಂತಹ ಯಾವ್ದಾದ್ರು ಪ್ರಕರಣಗಳಿದ್ರೆ ಅವ್ರದ್ದು ಡೀಟೇಲ್ಸ್ ಕೊಟ್ಟರೆ ನಾವು ಇನ್ನೊಂದು ಬಾರಿ ಅದೊಂದು ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಇವಾಗಲೇ ಹೇಳಿದ್ದೀವಿ. ಈಗ ಇತ್ತೀಚೆಗೆ ಇವಾಗ ಕೆಲವರು ವ್ಯಕ್ತಪಡಿಸ್ತಾರೆ ಸರ್, ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಕಬ್ಬುಗಳನ್ನು ಸಾಗಿಸಲು ಹಲವಾರು ಸಮಸ್ಯೆಗಳಿಗೆ ಇಲ್ಲೊಂದು ಕಡೆ ಅನಾವಶ್ಯಕವಾಗಿ ವಿಶೇಷವಾಗಿ ನಿಮ್ಮ ಇಲಾಖೆ ನೀವು ಪಾಲ ಮಾಡಲೇಬೇಕು ಬಿಡಿ ಸರ್. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ತಡಿತಾರೋ ಅದರಿಂದ ಸ್ವಲ್ಪ ಏನಾದ್ರು ವಿಶೇಷ ರೈತರು ಪರವಾಗಿ ಸ್ವಲ್ಪ ಏನಾದ್ರು ಅಲ್ಲ ಆತರ ಕಬ್ಬು ಕಟಾವು ಮಾಡೋಂಥವ್ರಿಗೆ ಇಲಾಖೆಯಿಂದ ಅವ್ರ ಜಮೀನಲ್ಲಿ ಬೆಳೆದಿರೋಂಥದ್ದು ಅಥವಾ ತುಂಬಾ ಹಳೆದ 50 ಸಾಗ್ಸಕ್ಕೆ ಇಲಾಖೆಯವರು ಏನಕ್ಕೆ ಅಡ್ಡಿಪಡಿಸ್ತಾರೆ? ಕಬ್ಬು ಸಾಗ್ಸಕ್ಕೆ ಇಲಾಖೆಗೆ ಏನ್ ಸಂಬಂಧ? ಅಲ್ಲ ಸರ್, ಈಗ ನಿಮ್ಮ ಏನು ಭೂಮಿಲಿ ಓಕೆ ನೋಡಿ ತುಂಬಾ ಹಳೇದು 30 ವರ್ಷ 40 ವರ್ಷ ಕಡೆಯಿಂದ ಒಂದ್ ವೇಳೆ ರಸ್ತೆ ಬಳಸ್ಕೊಂಡು ಈಗಾಗಲೇ ಬಳಸ್ತಾ ಇದಾರೆ ಅಂತಂದ್ರೆ ಅಂತ ರಸ್ತೆಗೆ ನಾವು ಯಾವತ್ತೂ ತಡೆಯೋದಿಲ್ಲ. ಯಾಕಂದ್ರೆ ಅದು ನಮ್ಮ ವಿಲೇಜ್ ಮ್ಯಾಪ್ಸ್ ಗಳಲ್ಲೂ ಸಹ ರೈಟ್ ಆಫ್ ವೇ ಅಂತ ಇರ್ತದೆ. ನಮ್ಮಲ್ಲಿ VFRs ಗಳಂತಿದೆ, ವಿಲೇಜ್ ಫಾರೆಸ್ಟ್ ರಿಜಿಸ್ಟರ್ಸ್ ಅಂತಿದೆ. ಅದ್ರಲ್ಲಿ ಯಾವ್ಯಾವ ಸರ್ವೆ ನಂಬರ್ ಅಲ್ಲಿ ಇರುವಂತಹ ಹಳ್ಳಿಗಳಿಗೆ ಎಷ್ಟು ಅಗಲದ್ದು ರಸ್ತೆ ಇದೆ ಅಂತ ಅನ್ನೋದು ನಮ್ಮ ಹತ್ರ ಎಲ್ಲ ರೆಕಾರ್ಡ್ಸ್ ಇದಾವೆ. ಅಂತ ರಸ್ತೆಗಳು ಯಾರಾದ್ರೂ ಬಳಸ್ತಾ ಇದಾರೆ ಅಂತಂದ್ರೆ ಇಲಾಖೆಯವರು ಅದಕ್ಕೆ ತಡೆಯಂತ ಪ್ರಸಂಗ ಬರಲೇಬಾರ್ದು. ಆ ತರ ಯಾವ್ದಾದ್ರು ಸನ್ನಿವೇಶಗಳು ನಡೆದಿದ್ದಾವೆ ನಮ್ ಗಮನಕ್ಕೆ ತಂದ್ರೆ ಅದನ್ನು ಬಗೆಹರಿಸ್ತೀವಿ. ಅದಕ್ಕೆ ಬಿಟ್ಟು ಹೊಸದಾಗಿ ಯಾರಾದ್ರೂ ರಸ್ತೆಗಳು ಮಾಡ್ತಾರೆ ಅಂತಂದ್ರೆ ಕಾನೂನಲ್ಲಿ ಅದಕ್ಕೆ ಅವಕಾಶ ಇರೋದಿಲ್ಲ. ನಿರಂತರವಾಗಿ ಹೋರಾಟ ಮಾಡ್ಕೊಂತಾನೆ ಬಂದವ್ ಸರ್. ನಿಮ್ಮ ಏನಾದರೂ ಶಾಶ್ವತ ಬಗೆಹರಿಸಬಹುದು ನಿರೀಕ್ಷೆ ಮಾಡಬಹುದು? ಅಲ್ಲ ಪ್ರಯತ್ನ ಮಾಡ್ತೀವಿ. ಈಗ ನಾವು ಒಂದು ಸರ್ಕಾರಿ ಕಚೇರಿಯಲ್ಲಿ ನಾವು ಕೆಲಸ ಮಾಡ್ಬೇಕಂದ್ರೆ ಕಾನೂನು ಅದಕ್ಕೆ ಏನಿದೆ, ಪ್ರೊಸೀಜರ್ಸ್ ಏನಿದೆ, ಈಗ ಸರ್ಕಾರ ಸುತ್ತೋಲೆಗಳೇನಿದೆ ಅದ್ರ ಪ್ರಕಾರನೇ ಮಾಡ್ಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರ ಮನವಿಗಳನ್ನ ಇಲ್ಲಿ ನಾವು ಪರಿಶೀಲನೆ ಮಾಡಿ ಮೇಲಧಿಕಾರಿಗಳಿಗೆ. ಇದೇ ಸಂದರ್ಭದಲ್ಲಿ ಇವರ ಹೋರಾಟಕ್ಕೆ ನಮ್ಮ ನ್ಯೂಸ್ ಸಮೂಹವು ಬೆಂಬಲ ಕೊಟ್ಟಿತು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.